ಇವತ್ತು ನಾನು ನಿಮ್ಗೆ ನನ್ನ ಸ್ಟೈಲ್ ಅಲ್ಲಿ ಒಂದು ಆಲೂಗಡ್ಡೆ ಈರುಳ್ಳಿ ಹುಳಿ ಮನೆಯಲ್ಲಿ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂತ ಪುಡಿ ಹುರ್ಕೊಂಡು ಆಲೂಗಡ್ಡೆ ಈರುಳ್ಳಿ ಸಾಂಬಾರ್ ಮಾಡ್ಕೊಂಡು ತಿಂತಿದ್ರೆ ಅದರ ಮಜಾನೇ ಬೇರೆ. ಸ್ನೇಹಿತರೆ, ಮಸಾಲ ಪುಡಿನ ಮಿಕ್ಸಿನಲ್ಲಿ ರುಬ್ಕೊಂಡ್ ಬಂದಿದ್ದೀನಿ. ನಾವು ರುಬ್ಕೊಂಡ್ ಬಂದಿದ್ವಲ್ಲ ಮಸಾಲೆ, ಅದನ್ನ ಹಾಕ್ಬಿಡೋಣ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ನನ್ನ ಸ್ಟೈಲ್ ಅಲ್ಲಿ ಒಂದು ಆಲೂಗಡ್ಡೆ ಈರುಳ್ಳಿ ಹುಳಿ ಮನೆಯಲ್ಲಿ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂತ ಪುಡಿ ಹುರ್ಕೊಂಡು ನಿಮ್ಗೆ ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಫ್ರೆಶ್ ಆಗಿ ಪುಡಿ ಹುರ್ಕೊಂಡು ಆಲೂಗಡ್ಡೆ ಈರುಳ್ಳಿ ಸಾಂಬಾರ್ ಮಾಡ್ಕೊಂಡು ತಿಂತಿದ್ರೆ ಅದರ ಮಜಾನೇ ಬೇರೆ. ಬಹಳ ಅದ್ಭುತವಾಗಿರುತ್ತೆ ಆಲೂಗಡ್ಡೆ ಈರುಳ್ಳಿ ಸಾಂಬಾರು. ನಾನು ಇವತ್ತು ನಿಮ್ಗೆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅದನ್ನ. ಸೊ ಬನ್ನಿ ಶುರು ಮಾಡೋಣ ಆಲೂಗಡ್ಡೆ ಈರುಳ್ಳಿ ಸಾಂಬಾರ್ ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಚಿಕ್ಕದಾದಂತ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಬೇಳೆನ 3 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನ ಹಾಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ಪಕ್ಕಕ್ಕೆ ಇಟ್ಕೊಂಡಿರ್ತೀನಿ. ದೇವ್ರನ್ನ ಸ್ಮರಿಸ್ತಾ ಒಲೆ ಹಚ್ಕೊಳ್ಳೋಣ. ಕುಕ್ಕರು 3 ವಿಷಲ್ ಕೂಗಿ ಕೂಲ್ ಆಗೋಷ್ಟೊತ್ತಿಗೆ ನಾವು ಅದಕ್ಕೆ ಬೇಕಾಗಿರೋಂತ ಪುಡಿ ಹುರ್ಕೊಂಡ್ಬಿಡೋಣ. ನಿಮ್ಗೆ ಏನಾದ್ರೂ ಒಂದು ವಿಶೇಷವಾದಂತ ರೆಸಿಪಿ ಗೊತ್ತಿದ್ದು ನೀವು ಅದನ್ನ ತೋರ್ಸೋದಕ್ಕೆ ಇಷ್ಟಪಡ್ತೀನ ಅನ್ನೋದಾದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಬರ್ತಿರೋಂತ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಮ ಮನೆಗೆ ಬಂದು ವಿಡಿಯೋ ಶೂಟ್ ಮಾಡಿ ಅದನ್ನ ನಾವು ಪಬ್ಲಿಷ್ ಮಾಡ್ತೀವಿ. ಬರೀ ವೆಜ್ ರೆಸಿಪೀಸ್ ಮಾತ್ರ ನಮ್ಗೆ ಮೆಸೇಜ್ ಮಾಡಿ. ಪ್ರತಿಯೊಂದು ರಿಕ್ವೆಸ್ಟ್ ನಾವು ಕನ್ಸಿಡರ್ ಮಾಡಿ ನಿಮ್ಗೆ ನಾವು ಹೇಳ್ತೀವಿ ಯಾವಾಗ ಬರ್ತೀವಿ ಶೂಟ್ ಮಾಡೋಕೆ ಅನ್ನೋದೆಲ್ಲ. ಪುಡಿ ಹುರ್ಕೊಳ್ಳೋಕೆ ಒಂದು ಬಾಣ್ಲೆ ತಗೊಂಡಿದ್ದೀನಿ. ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ಡ್ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಇದರದ್ದು ಕೂಡ ಒಲೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ಲಿ. ಸ್ನೇಹಿತರೆ, ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ 2 ತುಂಡಾಗೋಷ್ಟು ಹಿಂಗ್ ಹಾಕೋತಾ ಇದ್ದೀನಿ. ಹಿಂಗು ಸ್ವಲ್ಪ ಬಾಡಿಸ್ಕೊಂಬಿಡೋಣ. ಹಿಂಗು ಫ್ರೈ ಆಗಿದೆ. ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಮೆಣಸು ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. 1/4 ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಂಡಿದ್ದೀನಿ. ಮೆಂತ್ಯ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು. 1 ತುಂಡು ಚಕ್ಕೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಕಡಲೆಬೇಳೆ ಜೊತೆಗೆ 2 ಸ್ಪೂನ್ ಅಷ್ಟು ಉದ್ದಿನಬೇಳೆ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬೇಳೆಗಳ ಕಲರು ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಬೇಳೆಗಳೆಲ್ಲ. ಫೈನಲ್ ರಿಸಲ್ಟ್ ಅವಾಗ ಕೆಟ್ಟೋಗ್ಬಿಡುತ್ತೆ. ಬೇಗ ಕಪ್ಪಾಗ್ಬಿಟ್ರೆ ಅದು ಸೀದೋದಂಗೆ ಆಗುತ್ತೆ. ಸೊ ನಾವು ಸಾಂಬಾರ್ ಪೌಡರ್ ಏನು ಮಾಡ್ತಿದೀವಲ್ಲ, ಫೈನಲ್ ರಿಸಲ್ಟು ಅದರದ್ದು ಕೆಟ್ಟೋಗುತ್ತೆ. ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಒಳ್ಳೇದು. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ, ನೋಡ್ಬೋದು ಬೇಳೆಗಳ ಕಲರ್ ಎಲ್ಲ ಚೇಂಜ್ ಆಗಿದೆ. ಇದಕ್ಕೆ 8 ಸ್ಪೂನು ಧನಿಯಾ ಹಾಕೋತಾ ಇದ್ದೀನಿ. ನಾನು ಸ್ಪೂನ್ ಲೆಕ್ಕ ಎಲ್ಲ ಹೇಳ್ತಿದ್ದೀನಲ್ಲ, ಸೊ ಈ ತರ ಸ್ಪೂನಲ್ಲೇ ಲೆಕ್ಕ ತಗೊಂಡಿರೋದೆಲ್ಲಾನು. ಈ ಸ್ಪೂನ್ ಲೆಕ್ಕದಲ್ಲೇ ಮೆಣಸು, ಜೀರಿಗೆ, ಮೆಂತ್ಯ, ಸಾಸಿವೆ, ಧನಿಯಾ ಎಲ್ಲ ತಗೊಂಡಿರೋದು. ಧನಿಯಾನು 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ. ಆಗ್ಲೇ ಆ ಕಡೆ ಬೇಳೆ ಕೂಗ್ತಾ ಬರ್ತಾ ಇದೆ. ಅದು ಆ ಕಡೆ ಕೂಗ್ತಾ ಇರಲಿ, ನಾವು ಈ ಕಡೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಅದನ್ನ 2 ವಿಷಲ್ ಕೂಗಿ ಅದು ಕೂಲ್ ಆಗಬೇಕು. ಅಷ್ಟೊತ್ತಿಗೆ ನಾವು ಪುಡಿ ಹುರ್ಕೊಂಡಿದ್ದು ಆಗೋಗಿರುತ್ತೆ. ನೋಡಿ, 1 ನಿಮಿಷ ಧನಿಯಾ ಫ್ರೈ ಆಗಿದೆ. ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ಧನಿಯಾದು. ಈಗ ಇದಕ್ಕೆ ಒಂದು 15 ಬ್ಯಾಡಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ನಾನು, 1ನ್ನ 2 ಭಾಗ ಮಾಡಿ. ಇದಕ್ಕೆ ಜೊತೆಗೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಈಗ ಇದನ್ನ
ಕರಿಬೇವು ಹಸಿ ಇದೆಯಲ್ಲ ಅದು ಫ್ರೈ ಮಾಡ್ತಾ ಮಾಡ್ತಾ ಕ್ರಿಸ್ಪ್ ಆಗುತ್ತೆ. ಮುರಿಯಕ್ಕೆ ಹೋದ್ರೆ ಅದು ಪುಡಿ ಪುಡಿ ಆಗ್ಬಿಡುತ್ತೆ. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿಕೊಂಡ್ರೆ ನಾವು ಹಾಕಿರೋಂಥ ಅಷ್ಟು ಪದಾರ್ಥನೂ ಚೆನ್ನಾಗಿ ಫ್ರೈ ಆಗಿರುತ್ತೆ. ಕರಿಬೇವು ತಗೊಂಡಿದ್ದೀನಿ ನೋಡಿ, ಹಿಂಗೆ ಮುರಿದ್ರೆ ಪುಡಿ ಆಗಬೇಕು. ಸೊ ಇಷ್ಟಾದರೆ ಸಾಕು. ನಾವು ಹಾಕಿರೋ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಲೆ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಐಟಮ್ ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಇಲ್ಲಿ ಪುಡಿ ಅರಿಶಿನ ಹಾಕೋತಾ ಇರೋದ್ರಿಂದ ಒಲೆ ಆಫ್ ಮಾಡಿ ಇವಾಗ ಹಾಕೋತಾ ಇದ್ದೀನಿ. ಅರಿಶಿನದ ಕೊಂಬೇನಾದರೂ ಹಾಕೋದಾದ್ರೆ ನೀವು ಹಿಂಗನ್ನು ಫ್ರೈ ಮಾಡ್ಕೊಂಡಲ್ಲ, ಆ ಸಮಯದಲ್ಲಿ ಒಂದು ಅರ್ಧ ತುಂಡು ಅರಿಶಿನದ ಕೊಂಬನ್ನ ಹಾಕೊಂಡು ಕೂಡ ಫ್ರೈ ಮಾಡ್ಕೋಬೋದು. ಪುಡಿ ಹಾಕೊಳ್ಳೋದ್ರೆ ಲಾಸ್ಟಲ್ಲಿ ಈ ಥರ ಹಾಕೊಂಡ್ರೆ ಸಾಕು. ಈಗ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡಿರೋಣ. ತಣ್ಣಗಾಗ್ಬೇಕು ಇದು ಪುಡಿ ಮಾಡೋದಕ್ಕೆ. ತಣ್ಣಗಾಗೋವರೆಗೂ ನಾವು ಕಾಯೋದೇನು ಬೇಡ. ನಾವು ಹುಳಿಗೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ತಣ್ಣಗಾಗುತ್ತೆ, ಆಮೇಲೆ ಇದನ್ನ ಪುಡಿ ಮಾಡ್ಕೋಬೋದು. ಸ್ನೇಹಿತರೆ, ಹುರಿದಿದ್ದಂಥ ಪದಾರ್ಥ ಎಲ್ಲ ಒಂದು ತಟ್ಟೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನ ಪಕ್ಕಕ್ಕೆ ಇಟ್ಕೊಂಡಿರೋಣ. ಈ ತಣ್ಣಗಾಗೋವರೆಗೂ ಕಾಯಬೇಕು. ಸೊ ಅಲ್ಲಿವರೆಗೂ ನಾವು ಮುಂದಿನ ಪ್ರೋಸೆಸ್ ಏನು ಅಂತ ನೋಡ್ತಾ ಇರೋಣ. ನಾನು ಪುಡಿ ಹುರಿಯೋಕ್ಕೆ ಯಾವ ಬಾಣಲಿ ತಗೊಂಡಿದ್ದೀನೋ ಅದೇ ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಉಪಯೋಗಿಸ್ತಾ ಇರೋದು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ. ಸೊ ಮತ್ತೆ ಒಲೆ ಹಚ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಲಿ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಇದಕ್ಕೆ ನಾನು ಒಂದು 3 ಈರುಳ್ಳಿನ ಸ್ವಲ್ಪ ದಪ್ಪಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ನೇಹಿತರೆ, ಈರುಳ್ಳಿ ಒಂದು ಅರ್ಧ ಫ್ರೈ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಒಂದು ಸಲ ಇದನ್ನ ಮಿಕ್ಸ್ ಮಾಡಿಬಿಡೋಣ. ಅರಿಶಿನದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಅವಾಗ. ನೋಡಿ, ಈರುಳ್ಳಿ ಫ್ರೈ ಆಗೇ ಹೋಯ್ತು ಆಗಲೇ. ಈಗ ಇದಕ್ಕೆ 3 ಆಲೂಗಡ್ಡೆನ ಸ್ವಲ್ಪ ದಪ್ಪಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಇಲ್ಲಿಗೆನೆ. ತುಂಬ ಸಣ್ಣಗೆ ಹಚ್ಕೋಬಾರ್ದು ತರಕಾರಿನ. ನೀರಲ್ಲಿ ಬೆಂದರೆ ಅದು ಕರಗೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಇರಬೇಕು. ಸ್ನೇಹಿತರೆ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ಇದಕ್ಕೆ ತರಕಾರಿ ಮುಳುಗುವಷ್ಟು ಮಾತ್ರ ನೀರು ಹಾಕೋತಾ ಇದ್ದೀನಿ. ಆಲೂಗಡ್ಡೆ ಸ್ವಲ್ಪ ಬೇಗ ಬೇಯಲಿ ಅಂದ್ಬಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಕುದಿಬೇಕು. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಇದರಲ್ಲೇ ಬೇಯಬೇಕು. ಅದು ಪೂರ್ತಿ ಬೇಯೋಷ್ಟೊತ್ತಿಗೆ ಸಾಂಬಾರ್ ಪೌಡರ್ಗೆ ಮಸಾಲೆ ಎಲ್ಲ ಹುರಿದಿದ್ವಲ್ಲ, ಅದು ತಣ್ಣಗಾಗಿದೆ. ಇದನ್ನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡು ಬರ್ತೀನಿ. ಸ್ನೇಹಿತರೆ, ಮಸಾಲಾ ಪುಡಿನ ಮಿಕ್ಸಿನಲ್ಲಿ ರುಬ್ಕೊಂಡ್ ಬಂದಿದ್ದೀನಿ. ನೋಡ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ. ಒಳ್ಳೆ ಕಲರ್ ಬಂದಿದೆ ಬ್ಯಾಡಗೆ ಮೆಣಸಿನ್ಕಾಯ್ದು. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲಾ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಇದನ್ನ ಪಕ್ಕಕ್ಕೆ ಇಟ್ಕೊಂಡಿರೋಣ. ಒಂದ್ಸಲ ನಾವು ಹಾಕಿದಂಥ ತರಕಾರಿ ಏನಾಗಿದೆ ನೋಡೋಣ. ಒಂದು ಹೋಳು ತಗೊಂಡು ಕಟ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದು 70-80% ಬೆಂದಿದೆ. 20-30% ಅಷ್ಟು ಬೇಯಬೇಕು. ಅದು ಪೂರ್ತಿ ಬೇಯೋಷ್ಟೊತ್ತಿಗೆ ಇನ್ನೊಂದು ಮಸಾಲೆ ರುಬ್ಕೊಂಬಿಡೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಸಾಂಬಾರ್ ಪೌಡರು, ಅದನ್ನು ಹಾಕೊಳ್ಳೋಣ. 1 2 3 ಸ್ಪೂನ್ ಸಾಕು. ಸ್ವಲ್ಪ ಖಾರ ಏನಾದರೂ ಬೇಕು ಅನ್ನೋದಾದ್ರೆ ಇನ್ನೊಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕೋಬಹುದು. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ಒಳ್ಳೆ ಗಂಧದ ಥರ ಇದನ್ನ ರುಬ್ಕೋಬೇಕು. ಸ್ನೇಹಿತರೆ, ಮಿಕ್ಸಿನಲ್ಲಿ ರುಬ್ಕೊಂಬಂದಿದ್ದಾಗಿದೆ. ಈಗ ಇದಕ್ಕೆ ನಾವು ಕೂಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಬೇಳೆ, ಅದನ್ನ ಇಲ್ಲಿಗೆನೆ ನೀರು ಸಮೇತ ಹಾಕೊಳ್ಳೋಣ. ಇದರ ಜೊತೆಗೆ ಒಂದು ಚಿಕ್ಕ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿ ಅದರದ ರಸ ಹಿಂಡ್ಕೊಂಡ್ಬಂದಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಎಷ್ಟು ಗಾತ್ರದ ಹುಣಸೆ ಹಣ್ಣು ತಗೊಂಡಿದ್ನೋ ಅಷ್ಟೇ ಗಾತ್ರದ ಬೆಲ್ಲ. ಅದರ ಜೊತೆಗೇನೆ ಒಂದು ದೊಡ್ಡ ಸೈಜ್ ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ.
ಒಂದು ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕಾಯೋಣ. ಸ್ನೇಹಿತರೆ, ಕುದಿ ಬರಕ್ಕೆ ಶುರು ಆಗಿದೆ. ಈಗ ಇದಕ್ಕೆ ನಾವು ರುಬ್ಕೊಂಡು ಬಂದಿದ್ವಲ್ಲ ಮಸಾಲೆ, ಅದನ್ನ ಹಾಕ್ಬಿಡೋಣ. ಮಸಾಲೆ ಇದರಲ್ಲಿ ಇನ್ನು ತುಂಬ ಉಳಿದಿದೆ, ಹಾಗಾಗಿ ಒಂದು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಂಡು ಅಲ್ಲಾಡಿಸಿ ಆ ನೀರನ್ನು ಕೂಡ ಇಲ್ಲಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ನೋಡಿ ಹೆಂಗೆ ಬಂದಿದೆ, ಬ್ರೈಟ್ ರೆಡ್ ಕಲರು, ಕೆಂಪಗೆ ಬಹಳ ಚೆನ್ನಾಗಿ ಬಂದಿದೆ ಈರುಳ್ಳಿ ಆಲೂಗಡ್ಡೆ ಸಾಂಬಾರು. ಒಂದು ರೌಂಡ್ ಇದು ಕುದಿಲಿ. ಮಸಾಲೆ ರುಬ್ಬಿದ್ದೆಲ್ಲ ಹಾಕ್ತೀವಲ್ಲ ಸಾಂಬಾರಿಗೆ, ಕುದಿಲಿ ಅಂತ ಹಾಗೆ ಅದನ್ನು ಬಿಟ್ಬಿಟ್ರೆ ತಳ ಹತ್ಬಿಡುತ್ತೆ. ಯಾಕಂದರೆ ಬೇಳೆಗಳೆಲ್ಲ ಬಿದ್ದಿರುತ್ತಲ್ಲ, ಸೊ ಕೆಳಗಡೆ ಹೋಗಿ ಕಚ್ಕೊಂಡ್ಬಿಡುತ್ತೆ ಮಸಾಲೆ ಎಲ್ಲ, ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮಧ್ಯ ಮಧ್ಯ ಒಂದೊಂದ್ಸಲ ಅದನ್ನ ಕೂಡಿಸ್ತಾ ಇರಬೇಕು. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ನೋಡಿ, ಯಾವಾಗಲೇ ನಾನು ನಿಮ್ಗೆ ತರಕಾರಿ ಮುಳುಗುವಷ್ಟು ಮಾತ್ರ ನೀರ್ ಹಾಕಿ ಅಂತ ಹೇಳಿದ್ದೆ. ಯಾಕಂದ್ರೆ ಇದಕ್ಕೆ ನಾವು ಬೇಳೆಗೆ ನೀರ್ ಹಾಕಿದ್ವಲ್ಲ, ಆ ನೀರ್ನ ಹಾಕಿದ್ವಿ. ಮಸಾಲೆ ರುಬ್ಬೋದಕ್ಕೆ ನೀರ್ ಹಾಕೊಂಡಿದ್ವಿ. ರುಬ್ಬಾದ್ಮೇಲೆ ಮಿಕ್ಸಿನಲ್ಲಿ ಮಸಾಲೆ ಇನ್ನ ಉಳಿದಿತ್ತು ಅಂತ ಅದರ ನೀರು ಕೂಡ ಹಾಕಿದ್ವಿ. ಸೊ ಇವಾಗ ಒಂದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದು ತಣ್ಣಗಾದ್ರೆ ಇನ್ನದು ಗಟ್ಟಿ ಆಗುತ್ತೆ. ಒಂದೇ ಸಲ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಸಾಂಬಾರು ತುಂಬಾ ತೆಳ್ಳಗಾಗ್ಬಿಡುತ್ತೆ. ಸೊ ತೆಳ್ಳಗ್ ಬೇಕು ಅನ್ನೋರು ಆ ಥರ ಹಾಕೋಬಹುದು. ಇಲ್ಲಾಂದ್ರೆ ತರಕಾರಿ ಮುಳುಗುವಷ್ಟು ಮಾತ್ರ ನೀರು ಹಾಕಿ ಅದು ಎಷ್ಟು ಬೇಕೋ ಆಮೇಲೆ ನೀರ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಇದು ಕುದಿಯೋದಕ್ಕೆ ಶುರು ಆಗ್ತಿದೆ. ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ಒಗ್ಗರಣೆಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಿದೆ. 1 ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. 1-2 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಘಮಕ್ಕೆ ಸ್ವಲ್ಪ ಹಿಂಗು. ಒಂದು ಸಲ ಇದನ್ನು ಫ್ರೈ ಮಾಡಿಬಿಟ್ಟು ಸಾಂಬಾರ್ ಒಳಗಡೆ ಹಾಕ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ಆಲೂಗಡ್ಡೆ ಈರುಳ್ಳಿ ಸಾಂಬಾರ್ ರೆಡಿ. ಫೈನಲ್ ಆಗಿ ಒಂದ್ಸಲ ಇದನ್ನ ಮಿಕ್ಸ್ ಮಾಡಿಬಿಡೋಣ. ಸ್ನೇಹಿತರೆ, ಆಲೂಗಡ್ಡೆ ಈರುಳ್ಳಿ ಸಾಂಬಾರ್ ರೆಡಿಯಾಗಿದೆ. ಫೈನಲ್ ಐಟಮ್ಮು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಈರುಳ್ಳಿ ಸಾಂಬಾರ್ ಸವಿಯಲು ಸಿದ್ಧ. ಸ್ನೇಹಿತರೆ, ಒಲೆ ಆಫ್ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ ಈರುಳ್ಳಿ ಸಾಂಬಾರ್ ರೆಡಿಯಾಗೋಗಿದೆ. ಒಂದ್ಸಲ 1 ಸ್ಪೂನ್ ಅಷ್ಟು ರುಚಿ ನೋಡೋಣ ಹೇಗೆ ಬಂದಿದೆ. ಸ್ನೇಹಿತರೆ, ಒಂದು ಬಟ್ಲಿಗೆ ಒಂಚೂರು ಸಾಂಬಾರು ಹಾಕೊಂಡಿದ್ದೀನಿ. ಇದನ್ನ ರುಚಿ ನೋಡೋಣ ಹೇಗೆ ಬಂದಿದೆ. ನೋಡಿ, ಆಲೂಗಡ್ಡೆ ಪರ್ಫೆಕ್ಟಾಗಿ ಬೆಂದಿದೆ. ಕಟ್ ಮಾಡಿದ ತಕ್ಷಣ ಕಟ್ಟಾಗ್ತಾ ಇದೆ. ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ. ಪುಡಿ ಹುರಿದಿದ್ವಲ್ಲ, ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದನ್ನ ರುಚಿ ನೋಡೋಣ ಹೇಗೆ ಬಂದಿದೆ. ಸಕ್ಕತ್ತಾಗಿದೆ. ಉಪ್ಪು ಪರ್ಫೆಕ್ಟ್ ಆಗಿದೆ, ಹುಳಿ ಪರ್ಫೆಕ್ಟ್ ಆಗಿದೆ, ಜೀರಿಗೆ ಫ್ಲೇವರು, ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಅದ್ಭುತವಾಗಿ ರುಚಿ ಕೊಡ್ತಾ ಇದೆ. ಬೆಲ್ಲದ ಸ್ವೀಟ್ನೆಸ್ ಜೊತೆಗೆ ಈರುಳ್ಳಿನಲ್ಲಿ ಒಂದು ಸ್ವೀಟ್ನೆಸ್ ಇರುತ್ತೆ. ಆ ಈರುಳ್ಳಿ ಸ್ವೀಟ್ನೆಸ್ಸೇ ಆಲೂಗಡ್ಡೆ ಈರುಳ್ಳಿ ಹುಳಿನಲ್ಲಿ ಹೈಲೈಟು. ಸೊ ಸ್ವೀಟ್ನೆಸ್ಸು ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಇದೆ. ಓವರ್ ಆಲ್ ಬಹಳ ಅದ್ಭುತವಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಹುಳಿ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು 1-2 ಹರಳು ಸೊಂಡಿಗೆ ಹಪ್ಪಳ ಹಿಡ್ಕೊಂಡು ನೆಂಚ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹರಳು ಸೊಂಡಿಗೆ ಬೇಕಾದರೂ ಅಷ್ಟೇ, ಸತ್ವ ರಿಲೇಟೆಡ್ ಯಾವುದೇ ಪ್ರಾಡಕ್ಟ್ಸ್ ಬೇಕಾದರೂ ನಮ್ಮ ವೆಬ್ಸೈಟ್ sattwafoods.in ಲಾಗಿನ್ ಆದರೆ ನಾವು ಸೇಲ್ ಮಾಡುವಂಥ ಪ್ರತಿಯೊಂದು ಪದಾರ್ಥನೂ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಅಲ್ಲಿ ನೀವು ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಐಟಮ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಾಂಬಾರು ಮಾತ್ರ ತುಂಬ ರುಚಿಯಾಗಿದೆ. ಕೋಲ್ಡ್ ಪ್ರೆಸ್ ಎಣ್ಣೆಗಳು ಮಾತ್ರ ಅಲ್ಲ, ರಸಂ ಪೌಡರು, ಸಾಂಬಾರ್ ಪೌಡರು, ಬಿಸಿಬೇಳೆ ಬಾತ್ ಪೌಡರು, ವಾಂಗಿಬಾತ್ ಪೌಡರು, ಚಟ್ನಿ ಪುಡಿ, ವೆರೈಟೀಸ್ ಆಫ್ ಹಪ್ಪಳಗಳು, ಪಾಪಡ್ಸು, ಅಥೆಂಟಿಕ್ ಪುಳಿಯೋಗರೆ ಗೊಜ್ಜು, ಇದೆಲ್ಲ ಪ್ರಾಡಕ್ಟ್ಸು ನಿಮಗೆ ನಮ್ಮ ಸತ್ವ ವೆಬ್ಸೈಟಲ್ಲಿ ಸಿಗುತ್ತೆ.
ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನ ನೀವು ಖಂಡಿತ ಆರ್ಡರ್ ಮಾಡಬಹುದು. ನಮ್ಮಲ್ಲಿ ಸಿಗುವಂತ ಪ್ರತಿಯೊಂದು ಪ್ರಾಡಕ್ಟು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಇರೋಲ್ಲ, ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸಿ ಮಾಡೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ಆಲೂಗಡ್ಡೆ ಈರುಳ್ಳಿ ಸಾಂಬಾರ್ ಮಾಡ್ಕೊಂಡು ತಿಂದು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.